ರೈತರ ಪರಿಹಾರ ಕೊಡದ ಬಿಜೆಪಿಗೆ ಬರದಿಂದ ಬಳಲಿರುವ ರೈತರಿಗೆ ಅನ್ಯಾಯ ಮಾಡಿರುವ ಬಿಜೆಪಿಗೆ ಜನ ವಿರೋಧ ಬಿಜೆಪಿ ಸರ್ಕಾರಕ್ಕೆ, ಜನ ವಿರೋಧಿ ಕೇಂದ್ರ ಸರ್ಕಾರಕ್ಕೆ, ರೈತ ವಿರೋಧಿ ನರೇಂದ್ರ ಮೋದಿಗೆ, ಕರ್ನಾಟಕವನ್ನು ಹಾಳು ಮಾಡುತ್ತಿರುವ ನರೇಂದ್ರ ಮೋದಿಗೆ, ಕರ್ನಾಟಕದ ಕನ್ನಡಿಗರನ್ನು ಕಡೆಗಣಿಸುತ್ತಿರುವ ನರೇಂದ್ರ ಮೋದಿಗೆ ತೊಲಗಲಿ 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 ರೈತ ವಿರೋಧಿ ನರೇಂದ್ರ ಮೋದಿಗೆ, ಕರ್ನಾಟಕಕ್ಕೆ ಚಂಬು ಕೊಟ್ಟ ಬಿಜೆಪಿಗೆ, ಕರ್ನಾಟಕಕ್ಕೆ ಚಂಬು ಕೊಟ್ಟ ಬಿಜೆಪಿಗೆ, ಕರ್ನಾಟಕಕ್ಕೆ ಖಾಲಿ ಚಂಬು ಕೊಟ್ಟ ಬಿಜೆಪಿಗೆ ಬೇಡ 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 ಕರ್ನಾಟಕಕ್ಕೆ ಖಾಲಿ ಚಂಬು ಕೊಟ್ಟ ಬಿಜೆಪಿಗೆ, ಭಾರತೀಯ ಚಂಬು ಪಾರ್ಟಿಗೆ, ಚಂಬೇಶ್ವರನಿಗೆ, ಚಂಬೇಶ್ವರನಿಗೆ, ಚಂಬು ಕೊಟ್ಟ ಮೋದಿಗೆ, ಚಂಬು ಬಿಜೆಪಿಗೆ, ಚಂಬು ಬಿಜೆಪಿಗೆ. ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಸಚಿವರು ಶಾಸಕರೆಲ್ಲರೂ ಕೂಡ ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗೋದ್ರ ಮುಖಾಂತರ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಆಗ ದೆಹಲಿಯಲ್ಲಿ ಕೂಡ ಪ್ರತಿಭಟನೆ ಆಗಿತ್ತು. ನಮ್ಮ ಪಾಲನ್ನ, ನಮ್ಮ ರಾಜ್ಯದ ಪಾಲನ್ನ ನಮಗೆ ಕೊಡಿ ಅಂತ. ಈಗ ಇಷ್ಟು ದಿನಗಳಾದ್ರೂ ಕೂಡ ಬರ ಪರಿಹಾರ ಕೊಟ್ಟಿಲ್ಲ ಅಂತ ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗೋ ಮುಖಾಂತರ ತಮ್ಮ ಆಕ್ರೋಶವನ್ನ ಕಾಂಗ್ರೆಸ್ನ ನಾಯಕರೆಲ್ಲರೂ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ವಿಧಾನಸೌಧದ ಮುಂಭಾಗದ ಚಿತ್ರಣವನ್ನ ಗಮನಿಸ್ತಾ ಇದ್ದೀರಿ. ಸಿದ್ದರಾಮಯ್ಯ ಅವರ ಹಾದಿಯಾಗಿ ಅಥವಾ ಅವರ ನೇತೃತ್ವದಲ್ಲಿ ಸಚಿವರು, ಶಾಸಕರು ಎಲ್ಲರೂ ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಸೋಮವಾರದೊಳಗೆ ಬರ ಪರಿಹಾರ ಬಿಡುಗಡೆ ಆಗಬೇಕು, ಕೇಂದ್ರ ಅದಕ್ಕೆ ಸಮ್ಮತಿಯನ್ನ ಕೊಡಬೇಕು ಅಂತ ಹೇಳೋದ್ರ ಮುಖಾಂತರ ಇದೀಗ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ನ ನಾಯಕರೆಲ್ಲರೂ ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇದೇ ಮೊದಲ ಹಂತ ಅಲ್ಲ. ಕಾಂಗ್ರೆಸ್ನ ರಾಜ್ಯ ನಾಯಕರೆಲ್ಲರೂ ಕೂಡ ದೆಹಲಿ ಚಲೋ ಮಾಡಿದ್ರು. ಖಾಲಿ ಚಂಬು ಕೊಟ್ಟ ಬಿಜೆಪಿಗೆ, ಭದ್ರಾ ಯೋಜನೆಗೆ ಚಂಬು ಕೊಟ್ಟ ಬಿಜೆಪಿಗೆ, ಭದ್ರಾ ಯೋಜನೆಗೆ ಚಂಬು ಕೊಟ್ಟ ಬಿಜೆಪಿಗೆ. ಕೇಂದ್ರ ಸರ್ಕಾರ ವರ್ಸಸ್ ರಾಜ್ಯದ ಮಧ್ಯ ಬರ ಪರಿಹಾರದ ಫೈಟ್ ಚುನಾವಣಾ ಹೊತ್ತಲ್ಲಿ ಜೋರಾಗ್ತಾ ಇದ್ದು, ರಾಜ್ಯಕ್ಕೆ ಆಗ್ತಾ ಇರೋ ಅನ್ಯಾಯವನ್ನ ಖಂಡಿಸಿ ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತಾ ಇದೆ. ವಿಧಾನಸೌಧದ ಆವರಣದ ಗಾಂಧಿ ಪ್ರತಿಮೆ ಬಳಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದು, ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಬರ ಪರಿಹಾರ ಸೋಮವಾರದೊಳಗೆ ಬಿಡುಗಡೆ ಆಗಬೇಕು. 1.5 ವರ್ಷಗಳಾಗ್ತಾ ಬಂತು. ಕೇಂದ್ರ ಸರ್ಕಾರದ ಪಾಲೇನಿದೆ ರಾಜ್ಯಕ್ಕೆ ಕೊಡೋ ಬರ ಪರಿಹಾರದಲ್ಲಿ 1 ನಯಾ ಪೈಸೆ ಕೂಡ ಬಿಡುಗಡೆ ಆಗಿಲ್ಲ. ಇದನ್ನ ನಮ್ಮ ಹಕ್ಕನ್ನ, ನಮ್ಮ ಪಾಲನ್ನ ನಾವು ಕೇಳ್ತಾ ಇದ್ದೀವಿ ಅನ್ನೋ ಹಿನ್ನೆಲೆಯಲ್ಲಿ ವಿಧಾನಸೌಧದ ಮುಂಭಾಗ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ನಾಯಕರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಚುನಾವಣಾ ಹೊತ್ತಲ್ಲಿ ಇದು ರಾಜ್ಯ ಸರ್ಕಾರಕ್ಕೆ ಯಾವ ರೀತಿಯ ಪ್ಲಸ್ ಇಂಪ್ಯಾಕ್ಟ್ ಆಗುತ್ತೆ, ಕೇಂದ್ರ ಸರ್ಕಾರದ ವಿರುದ್ಧ ಜನರಿಗೆ ಇವ್ರು ಏನ್ ಮೆಸೇಜ್ ಕೊಡ್ತಾ ಇದ್ದಾರೆ, ಇವೆಲ್ಲವೂ ಕೂಡ ಕುತೂಹಲ ಮೂಡಿಸ್ತಾ ಇದೆ. ದೆಹಲಿ ಚಲೋ ಕೂಡ ಮಾಡಿದ್ರು ರಾಜ್ಯದ ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ. ಅಲ್ಲಿನ ಹೈಕಮಾಂಡ್ ಲೀಡರ್ಸ್ಗಳು ಭಾಗಿಯಾಗಿದ್ರು ದೆಹಲಿ ಚಲೋ ವಿಚಾರದಲ್ಲಿ. ಅಂದ್ರೆ ನಮ್ಮ ಪಾಲನ್ನ ನಮಗೆ ಕೊಡಿ ಅಂತ. ಅದರಲ್ಲಿ ಈ ಒಂದು ಅಂಶವೂ ಕೂಡ ಇತ್ತು, ಬರ ಪರಿಹಾರ ನಯಾ ಪೈಸಾ ಬಿಡುಗಡೆ ಆಗಿಲ್ಲ ಅಂತ. ಇದೀಗ ಇವತ್ತು ರಾಜ್ಯದಲ್ಲೇ ಅದು ಕೂಡ ವಿಧಾನಸೌಧದ ಮುಂಭಾಗ ಕುಳಿತುಕೊಂಡು ಪ್ರತಿಭಟನೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ರು. ಕೇಂದ್ರ ಸರ್ಕಾರ ಅಥವಾ ಬಿಜೆಪಿ ನಮಗೆ ಕೊಟ್ಟಿರೋದೇನೋ, ನಮ್ಮ ಪಾಲಿಗೆ ಕೊಟ್ಟಿರುವಂತದ್ದು ಕೇವಲ ಖಾಲಿ ಚೊಂಬು ಅಷ್ಟೇ. ನಮ್ಮಿಂದ 100 ರೂಪಾಯಿ ತೆರಿಗೆ ಕಟ್ಟಿಸ್ಕೊಂಡು ಕೇವಲ 13 ರೂಪಾಯಿ ನಮಗೆ ಕೊಡ್ತಾ ಇದ್ದಾರೆ. ನಮ್ಮ ಪಾಲು ನಮಗೆ ಸರಿಯಾಗಿ ಸಿಗ್ತಿಲ್ಲ. ಇನ್ನೊಂದು ರಾಜ್ಯದಲ್ಲಿ ಬರ ತಾಂಡವವಾಡ್ತಾ ಇದೆ. ರಾಜ್ಯದ ರೈತರೆಲ್ಲರೂ ಕೂಡ ಬೀದಿಗೆ ಬರುವಂತಹ ಪರಿಸ್ಥಿತಿಯಲ್ಲಿದ್ದಾರೆ. ನಮ್ಮ ಬರ ಪರಿಹಾರ ಏನ್ ಕೊಡ್ಬೇಕು, ಕೇಂದ್ರ ಸರ್ಕಾರದ ಪಾಲೇನಿದೆ ಅದನ್ನ ಕೊಟ್ಬಿಟ್ರೆ ರಾಜ್ಯದ ರೈತರು ನೆಮ್ಮದಿಯಾಗಿರ್ತಾರೆ. ಅದು ಕೂಡ ಆಗ್ತಾ ಇಲ್ಲ ಅಂತ ಚುನಾವಣಾ ಹೊಸ್ತಿಲಲ್ಲಿ ಕಾಂಗ್ರೆಸ್ ಇದೀಗ ಬರ ಪರಿಹಾರ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದೆ.